ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಭಾರತೀಯ ಕೃಷಿ ಕಾರ್ಮಿಕ ರೈತ ಸಂಘಟನೆ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಭುವನೇಶ್ವರ ಶಿಡ್ಡಾಪುರ ಮಾತನಾಡಿ, ವಿದ್ಯುತ್ ಖಾಸಗೀಕರಣದಿಂದಾಗಿ ಮೊಬೈಲ್ನಂತೆ ಕರೆನ್ಸಿ ಹಾಕಿ ವಿದ್ಯುತ್ ಬಳಸಬೇಕಾಗುತ್ತದೆ. ನೀರಾವರಿ ಪಂಪ್ ಸೆಟ್ ಬಳಕೆದಾರರಿಗೆ ಇದು ತೊಂದರೆಯಾಗಲಿದೆ. ಹಣ ಕೊಟ್ಟರೆ ಮಾತ್ರ ವಿದ್ಯುತ್ ಕೊಡುತ್ತೇವೆ ಎಂದು ಹೇಳುವ ಕಾಲ ಸನ್ನಿಹಿತವಾಗಿದೆ. ಸರ್ಕಾರ ವಿದ್ಯುತ್ ಖಾಸಗೀಕರಣ ರದ್ದುಗೊಳಿಸಬೇಕು. ರೈತರ ಪಂಪ್ ಸೆಟ್ಗಳಿಗೆ ಉಚಿತ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಮುಂದಾಗಬೇಕು. ಹೊಸದಾಗಿ ಕೊರೆಸಿದ ರೈತರ ಕೊಳವೆ ಬಾವಿಗಳಿಗೆ ವಿಳಂಬವಿಲ್ಲದೆ ವಿದ್ಯುತ್ ಸಂಪರ್ಕ ನೀಡಬೇಕೆಂದು ಒತ್ತಾಯಿಸಿದರು. ಖಾಸಗಿ ಕಂಪನಿ ಟಾಟಾ ಪವರ್ ಲಿಮಿಟೆಡ್ ಈಗಾಗಲೇ 19 ಜಿಲ್ಲೆಗಳಲ್ಲಿ ವಿದ್ಯುತ್ ನಿರ್ವಹಣೆ ಹೊಣೆ ವಹಿಸಿರುವ ಪ್ರಕ್ರಿಯೆ ಹುನ್ನಾರ ನಡೆದಿದೆ. ಇದು ರೈತರ ಬಡವರ ಮೇಲೆ ಆರ್ಥಿಕ ಹೊರೆ ಹೇರುವ ಹುನ್ನಾರ. ಇದರಿಂದ ಮೊಬೈಲ್ ರಿಚಾರ್ಜ್ನಂತೆ ವಿದ್ಯುತ್ ಕಲ್ಪಿಸುವ ಸನ್ನಿವೇಶ ಬರುತ್ತದೆ. ಇದರ ರೈತರ ಉಚಿತವಾದ ವಿದ್ಯುತ್ ಕಡಿತವಾಗುತ್ತದೆ. ವಿದ್ಯುತ್ ಕಂಪನಿಗಳಲ್ಲಿ ಕೆಲಸ ಮಾಡುವ ನೌಕರರನ್ನ ಬೇಲಿಗೆ ತಡೆದಂತಾಗುತ್ತದೆ. ಆದ್ದರಿಂದ ವಿದ್ಯುತ್ ಕಂಪನಿಗಳ ಖಾಸಗೀಕರಣ ಕೈಬಿಡಬೇಕು ಎಂದು ರೈತ ಸಂಘಟನೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಾಯಿತು. ವರದಿ ಮಯೂರ್ ರಾಯ್ಕರ್, ಶ್ರೀಗಿರಿ. ಸರ್ಕಾರ ಮತ್ತು ಜನರ ಮಧ್ಯೆ ಇರುವ ಉಚಿತ ವಿದ್ಯುತ್ ನಿಲ್ಲಬಹುದು. ಬಡ ಮತ್ತು ಮಧ್ಯಮ ವರ್ಗದವರ ಮೇಲೆ ಹೊರೆ ಬೀಳಬಹುದು. ಜನರಿಗಾಗಿ ಸರ್ಕಾರ ಘೋಷಿಸಿರುವ ಅನೇಕ ಯೋಜನೆಗಳು ನಿಧಾನಗತಿಯಲ್ಲಿ ನಿಂತು ಹೋಗಬಹುದು. ಅಲ್ಲದೆ ವಿದ್ಯುತ್ ಕಂಪನಿಯಲ್ಲಿ ಕೆಲಸ ಮಾಡುವ ನೌಕರರು ಕುಟುಂಬಗಳು ಬೀದಿಗೆ ಬರುವ ಸಾಧ್ಯತೆಗಳು ಆಗಬಹುದು. ಜನರನ್ನು ರೈತರನ್ನು ಸಮಸ್ಯೆಗೆ ನೂಕುವ ಸಾಧ್ಯತೆಗಳು ಕಂಡುಬರುತ್ತವೆ. ಖಾಸಗೀಕರಣದಿಂದ ಸರ್ಕಾರವು ಜನರಿಗೆ ನೀಡುವ ಹಲವಾರು ಯೋಜನೆಗಳು ಕುಂಠಿತಗೊಳ್ಳುತ್ತವೆ. ಟಾಟಾ ಪವರ್ ಲಿಮಿಟೆಡ್ನವರು ಖಾಸಗಿ ಕಂಪನಿಗೆ ಅರ್ಜಿ ಹಾಕಿದ್ದು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ರಾಮನಗರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ, ಕಲಬುರಗಿ, ರಾಯಚೂರು, ಯಾದಗಿರಿ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ, ಮೈಸೂರು ಒಟ್ಟು 19 ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಲು ಟಾಟಾ ಕಂಪನಿಯವರು ಅರ್ಜಿ ಸಲ್ಲಿಸಿದ್ದು, ಈ ಪ್ರಕಾರ ಕಂಪನಿ ಬೇಡಿಕೆ ಇಟ್ಟಿರುತ್ತದೆ. ವಿದ್ಯುತ್ ಖಾಸಗೀಕರಣವಾದರೆ ನಮಗೆ ನೀರಾವರಿ ಮಾಡುವುದು ಕಷ್ಟಕರವಾಗುತ್ತದೆ ಮತ್ತು ಮನೆಗೆ ವಿದ್ಯುತ್ ತೆಗೆದುಕೊಳ್ಳುವುದು ಸಹ ಕಷ್ಟವಾಗುತ್ತದೆ. ಈಗ ನಾವು ಮೊಬೈಲ್ ಕರೆನ್ಸಿಯನ್ನು ಹೇಗೆ ಹಾಕಿಸಿಕೊಂಡು ಮಾತನಾಡುತ್ತೇವೆಯೋ ಹಾಗೆ ವಿದ್ಯುತ್ ಪಡೆಯಬೇಕೆಂದರೆ ಭಾರತೀಯ ಕೃಷಿ ಕಾರ್ಮಿಕ ಸಾಹಿತ್ಯ ಸಂಘಟನೆ ಕರ್ನಾಟಕ ರಾಜ್ಯ ತಾವು ವಿಶೇಷ ಒಂದು ಬೇಡಿಕೆಗಳನ್ನು ಮನವಿಗಳನ್ನು ಸಲ್ಲಿಸ್ತೀವಿ. ಇದನ್ನು ನಮ್ಮ ಮನವಿಯನ್ನು ನಿಯಮಾನುಸಾರ ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ರಾಜ್ಯ ಸಲ್ಲಿಸ್ತೀವಿ.